ಎಲ್ಲರಿಗೂ ನಮಸ್ಕಾರ. 77ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಸ್ವರಚಿತ ಕವನದ ಶೀರ್ಷಿಕೆ ದೇಶ ಮಾರಾಟಕ್ಕಿದೆಯಾ? ದೇಶ ಮಾರಾಟಕ್ಕಿದೆಯಾ? ಹಿಮರಾಶಿಯ ಮುಕುಟ ವನಸಿರಿಯ ಒಡಲು ಖನಿಜ ಜಲಧಾರೆಗಳ ಮಡಿಲು ವೈವಿಧ್ಯತೆಯ ಕಡಲು ಮಾರಲು ಅನ್ಯಾಯದ ತಕ್ಕಡಿ ಹಿಡಿದು ನಮ್ಮ ಪಯಣ ಉಸಿರಾಡುವ ಗಾಳಿ ಮಲಗಿದ್ದ ಮಣ್ಣು ಮಾರಾಟಕ್ಕಿದೆಯಾ? ಎಡಬಲ ಮೇಲಾಟದಲ್ಲಿ ಭ್ರಷ್ಟರ ಕೂಟದಲ್ಲಿ ಖಾಸಗೀಕರಣದ ಕಾಟದಲ್ಲಿ ಉಳ್ಳವರ ಚದುರಂಗದಾಟದಲ್ಲಿ ಬೆಲೆ ಏರಿಕೆ ಬವಣೆಯ ಜೊತೆ ದುಡಿಯುವವರಿಗೆ ದನಿಯಿಲ್ಲವಾಗಿದೆಯಾ? ನೆತ್ತರಗಲಭೆ ಜಾತಿ ಅಧಿಕಾರದ ಮೋಹದಲ್ಲಿ ನೈತಿಕತೆ ಇಲ್ಲದ ನಾಯಕರು ನಕಲಿ ಜಾತ್ಯತೀತರಾಗಲು ನಿತ್ಯ ಮಾಧ್ಯಮಗಳು ಮತಿವಂತರು ಮೌನವಾಗಿರಲು ದೇಶಪ್ರೇಮ ಧರ್ಮ ಸಹಿಷ್ಣುತೆ ಮಾಯವಾಗಿದೆಯಾ? ಶಾಂತಿ ಕ್ರಾಂತಿ ಬಲಿದಾನಗಳ ಸಮಾಧಿಯ ಮೆಟ್ಟಿಲ ಮೇಲೆ ಕಾಟಾಚಾರಕ್ಕೆ ನಡೆವ ದಿನಾಚರಣೆಗಳು ಕೇವಲ ಆಡಂಬರಕ್ಕೆ ಮೀಸಲಾಗಿವೆಯಾ? ಇಲ್ಲ ಎಂದು ಈ ನೆಲದ ಧ್ವನಿ ಕೊನೆಗೂ ಹೇಳುತ್ತಿದೆ. ತುಳಿದರೂ ತಲೆ ಎತ್ತಿ ಬಾಳುವ ಗರಿಕೆಯ ಛಲವಿದೆ ಈ ಮಣ್ಣಿಗೆ. ಉಗ್ರವಾದವ ಹೆಡೆಮುರಿ ಕಟ್ಟಿ ಮಹನೀಯರ ಮನನಿಸುತ್ತ ಸಂವಿಧಾನವೆಂಬ ನಂಬಿಕೆಯ ಗಾಲಿಗಳ ಮೇಲೆ ಚೈತನ್ಯದ ಬಂಡಿ ಸಾಗುತ್ತಿರಲಿ ನೆಮ್ಮದಿಯ ನಾಳೆಗಳ ಭರವಸೆಯ ಭಾರತದ ಕಡೆಗೆ.